The dead man's anthem, the dark, the phantom. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು 2022ರಲ್ಲಿ ರಿಲೀಸ್ ಆಗಿರುವಂಥ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಮೂವಿ ಬಗ್ಗೆ. ವಿಕ್ರಾಂತ್ ರೋಣ ಭಾರತೀಯ ಕನ್ನಡ ಭಾಷೆಯ ಫ್ಯಾಂಟಸಿ ಸಾಹಸ ಚಲನಚಿತ್ರವಾಗಿದ್ದು ಇದನ್ನು ಅನೂಪ್ ಭಂಡಾರಿ ಅವರು ನಿರ್ದೇಶಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಸುದೀಪ್ ಅವರು ನಿರೂಪ್ ಭಂಡಾರಿಯಾಗಿ ಮತ್ತು ಚೊಚ್ಚಲ ನಟಿ ನೀತಾ ಅಶೋಕ್ ಮತ್ತು ಜಾಕ್ಲಿನ್ ಫರ್ನಾಂಡಿಸ್ ಅವರೊಂದಿಗೆ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದರೆ ಸುದೀಪ್ ಅವರು ವಿಕ್ರಾಂತ್ ರೋಣ ಆಗಿ ನಟಿಸಿದ್ದಾರೆ ಮತ್ತು ಅದರ ಜೊತೆಗೆ ನಿರೂಪ್ ಭಂಡಾರಿ ಸಂಜೀವ್ ಅಥವಾ ಸಂಜು ಗಂಭೀರ್ ಆಗಿ ನಟಿಸಿದ್ದಾರೆ. ಮತ್ತು ನೀತಾ ಅಶೋಕ್ ಅಪರ್ಣ ಅವರು ಪನ್ನಾ ಬಲ್ಲಾಳ್ ಆಗಿ ನಟಿಸಿದ್ದಾರೆ. ಜಾಕ್ಲಿನ್ ಫರ್ನಾಂಡಿಸ್ ರಾಕ್ವೆಲ್ ಡಿ ಕೋಸ್ಟಾ ಅಥವಾ ಗಡಾಂಗ್ ರಕ್ಕಮ್ಮ ಆಗಿ ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ರವಿಶಂಕರ್ ಗೌಡ ಅವರು ಸಹ ನಟಿಸಿದ್ದಾರೆ. ಜನಾರ್ದನ್ ಗಂಭೀರ್ ಪಾತ್ರದಲ್ಲಿ ಮಧುಸೂದನ್ ರಾವ್ ಅವರು ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ವಾಸುಕಿ ವೈಭವ್ ಅವರು ಸಹ ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರದ ಶೂಟಿಂಗ್ ಬಗ್ಗೆ ನೋಡುವುದಾದರೆ ಹೆಚ್ಚಿನ ಚಿತ್ರೀಕರಣ ಅನ್ನಪೂರ್ಣ ಸ್ಟುಡಿಯೋಸ್ ಮತ್ತು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದ್ನಲ್ಲಿ ನಡೆದಿದೆ. ಇತರ ಚಿತ್ರೀಕರಣವನ್ನು ಮಲ್ಶೇಸ್ ಘಾಟ್ ಮಹಾಬಲೇಶ್ವರ ಮತ್ತು ಕೇರಳದಲ್ಲಿ ನಡೆಸಲಾಯಿತು. ಈ ಒಂದು ಚಲನಚಿತ್ರದ ಮ್ಯೂಸಿಕ್ ಬಗ್ಗೆ ನಾವು ನೋಡುವುದಾದರೆ ನಿರ್ದೇಶಕ ಬಿ ಅಜ್ನೀಶ್ ಲೋಕನಾಥ್ ಅವರು ಈ ಒಂದು ಚಲನಚಿತ್ರಕ್ಕೆ ಸಂಗೀತವನ್ನು ಸಂಯೋಜಿಸಿದ್ದಾರೆ ಮತ್ತು ಇದು ನಟ ಸುದೀಪ್ ಅವರ ಜೊತೆಗಿನ ಮೊದಲ ಸಹಯೋಗವಾಗಿದೆ. ಸಂಗೀತದ ಹಕ್ಕುಗಳನ್ನು ಲಹರಿ ಮ್ಯೂಸಿಕ್ ಅವರು ಖರೀದಿಸಿರುತ್ತಾರೆ. ಸೊ ಇದಾಗಿತ್ತು ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಮೂವಿ ಬಗ್ಗೆ ಮಾಹಿತಿ. ಸೊ